ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು? ಎಲ್ಲರಿಗೂ ಒಂದು ಸಿಹಿ ಸುದ್ದಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಈಗ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ಈ ವಿಡಿಯೋನಲ್ಲಿ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ಈಸಿಯಾಗಿ ಹೆಂಗೆ ನೀವು ಫಿಲ್ ಮಾಡ್ಕೋಬೇಕು ಮತ್ತು ಕಂಪ್ಯೂಟರ್ ಲ್ಯಾಪ್ಟಾಪ್ ಮೂಲಕ ಕೂಡ ನೀವು ಅಪ್ಲಿಕೇಶನ್ಗಳನ್ನು ಹೆಂಗೆ ಫಿಲ್ ಮಾಡ್ಕೋಬೇಕು ಎಂಬುದರ ಬಗ್ಗೆ ವಿಡಿಯೋನಲ್ಲಿ ಒಂದು ಡೆಮೋ ಅಪ್ಲಿಕೇಶನನ್ನು ಫಿಲ್ ಮಾಡಿ ನೋಡೋಣ. ವಿಡಿಯೋನ ಕೊನೆಯದಾಗಿ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಯಾರಿಗೆ ಡೈರೆಕ್ಟಾಗಿ ಅರ್ಜಿ ಸಲ್ಲಿಸಲು ಒಂದು ಇಂಟ್ರೆಸ್ಟ್ ಇದೆ ಅವರು ನಮ್ಮ ವಾಟ್ಸಪ್ ನಂಬರ್ಗೆ ಕೂಡ ಡೈರೆಕ್ಟಾಗಿ ಡಾಕ್ಯುಮೆಂಟ್ಗಳನ್ನು ಕಳಿಸಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇಂಟ್ರೆಸ್ಟ್ ಇದ್ದವರು ನಿಮ್ಮ ಮೊಬೈಲ್ನಲ್ಲಿ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹೇಗೆ ಸಲ್ಲಿಸಬೇಕು ಬನ್ನಿ ಒಂದೊಂದಾಗಿ ಮಾಹಿತಿ ನೋಡೋಣ. ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಡೇಟ್ಸ್ ಬಂದ್ಬಿಟ್ಟು ನೋಡಿ. ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಪ್ರಕ್ರಿಯೆ 5 ಏಪ್ರಿಲ್ 2024ರಿಂದ 4 ಮೇ 2024ರವರೆಗೆ ನೀವು ಈ ಗ್ರಾಮ ಲೆಕ್ಕಾಧಿ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ನೀವು ಸಲ್ಲಿಸಬಹುದು. ಮತ್ತು ಅರ್ಜಿ ಶುಲ್ಕವನ್ನು ನೋಡಿ 7 ಮೇ 2024ರವರೆಗೆ ನೀವು ಅರ್ಜಿ ಶುಲ್ಕವನ್ನು ಪಾವತಿ ಮಾಡೋಣ. ವೀಕ್ಷಕರೇ, ಈ ಒಂದು ವೆಬ್ಸೈಟ್ಗೆ ನೀವು ಅರ್ಜಿ ಸಲ್ಲಿಸಲು ಬರಬೇಕಾಗುತ್ತದೆ. ಈ ವೆಬ್ಸೈಟ್ ಲಿಂಕು ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಡೈರೆಕ್ಟಾಗಿ ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಈ ವೆಬ್ಸೈಟ್ಗೆ ನೀವು ಬರ್ಬೋದು. ಇಲ್ಲ KA ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಕೂಡ ಈ ವೆಬ್ಸೈಟ್ ಪೇಜ್ಗೆ ನೀವು ಇಲ್ಲಿ ಬರ್ಬೋದಾಗಿದೆ. ಇದರಲ್ಲಿ ಒಂದು 5 ಹಂತಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಬ್ಮಿಷನ್ ಅಪ್ಲಿಕೇಶನು, ಅಪ್ಲೋಡ್ ಫೋಟೋಗ್ರಾಫು ಮತ್ತು ಫೀ ಪೇಮೆಂಟು, ಚೆಕ್ ಪೇಮೆಂಟ್ ಸ್ಟೇಟಸು ಮತ್ತು ಪ್ರಿಂಟ್ ಅಪ್ಲಿಕೇಶನ್ನ. ಇವು 5 ಪ್ರೊಸೆಸನ್ನು ಒಂದೊಂದಾಗಿ ನೀವು ಫಾಲೋ ಮಾಡಬೇಕಾಗುತ್ತದೆ. ಮೊದಲನೇದಾಗಿ ನೀವು ಅರ್ಜಿಗಳನ್ನು ಫಿಲ್ ಮಾಡಿ. ಅರ್ಜಿಗಳನ್ನು ಫಿಲ್ ಆದ ತಕ್ಷಣ ಒಂದು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗುತ್ತದೆ. ಅದಾದ ನಂತರ ನೀವು ಅರ್ಜಿ ಶುಲ್ಕ ಕೂಡ ಇಲ್ಲಿ ಆನ್ಲೈನ್ ಮೂಲಕವೇ ಪಾವತಿ ಮಾಡಬೇಕಾಗುತ್ತದೆ. ಕೊನೆಯದಾಗಿ ಒಂದು ಪ್ರಿಂಟ್ ಅಪ್ಲಿಕೇಶನ್ ಒಂದು ಆಪ್ಷನ್ನೊಂದಿಗೆ ನಿಮ್ಮ ಅರ್ಜಿ ಪ್ರಿಂಟನ್ನು ಕೂಡ ನೀವು ಇಲ್ಲಿಂದ ತೆಗೆದುಕೊಳ್ಳಬಹುದು. ಬನ್ನಿ ಅಪ್ಲಿಕೇಶನನ್ನು ಫಿಲ್ ಮಾಡೋಣ. ನೋಡೋಣ ಏನೇನು ಮಾಹಿತಿಯನ್ನು ಕೇಳಿದ್ದಾರೆ. ಇಲ್ಲಿ ಒಂದು ಓಪನ್ ಆಗಿದೆ ನೋಡಿ. ಇದು ಕರ್ನಾಟಕ ಒಂದು ಕಂದಾಯ ಇಲಾಖೆ ಇಲ್ಲಿ ಕರೆಯಲಾದ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಆನ್ಲೈನ್ ಅರ್ಜಿಗಳು. ಇಲ್ಲಿ ಟೋಟಲ್ ಆಗಿ ಒಂದು 27 ಒಂದು ಕ್ವಶನ್ಸ್ಗಳನ್ನು ಇಲ್ಲಿ ಕೇಳಿದ್ದಾರೆ. ಬನ್ನಿ ಒಂದೊಂದಾಗಿ ಫಿಲ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಅರ್ಜಿ ಸಲ್ಲಿಸಲು ಒಂದು ಯಾವ ಜಿಲ್ಲೆಯನ್ನು ಆಯ್ಕೆ ಮಾಡಲಿದ್ದೀರಿ ಆ ಜಿಲ್ಲೆಯನ್ನು ಇಲ್ಲಿ ಒಂದು ಆಯ್ಕೆ ಮಾಡಿಕೊಳ್ಬೇಕು. ವೀಕ್ಷಕರೇ, ಇಲ್ಲಿ ನೋಡಿ ಬೇರೆ ಬೇರೆ ಜಿಲ್ಲೆಗಳಿಗೆ ನೀವು ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು. ಆದರೆ ಒಂದೇ ಒಂದು ಜಿಲ್ಲೆಗೆ ನೀವು ಅರ್ಜಿ ಸಲ್ಲಿಸಲು ಇಲ್ಲಿ ಅವಕಾಶವನ್ನು ಕೊಟ್ಟಿರುತ್ತಾರೆ. ನೀವು ಜಿಲ್ಲಾವಾರು ಒಂದು ಹುದ್ದೆಗಳನ್ನು ನೋಡಿಕೊಂಡು ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಯಾವ ಜಿಲ್ಲೆಯಲ್ಲಿ ಒಂದು ಹುದ್ದೆಗಳು ಜಾಸ್ತಿ ಇವೆ ಅಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸೋದು ಒಳ್ಳೆಯದಾಗಿರುತ್ತದೆ ನೋಡಿ. ನಿಮ್ಮ ಜಿಲ್ಲೆಯನ್ನು ಅರ್ಜಿ ಸಲ್ಲಿಸುವ ಜಿಲ್ಲೆಯನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ಒಂದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ನಿಮ್ಮ ಹೆಸರನ್ನು ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತದೆ ನೋಡಿ. ಅದಾದ ನಂತರ ಇಲ್ಲಿ ತಾಯಿ ಹೆಸರು ಕೇಳಿದ್ದಾರೆ. ಅದಾದ ನಂತರ ಅಲ್ಲಿ ತಂದೆ ಹೆಸರು. ಅದಾದ ನಂತರ ಇಲ್ಲಿ ಒಂದು ಜೆಂಡರ್ ಕೇಳಿದ್ದಾರೆ ನೋಡಿ. ಮೇಲ್ ಇದ್ದಲ್ಲಿ ಮೇಲ್ ಹಾಕಿ, ಫಿಮೇಲ್ ಇದ್ದಲ್ಲಿ ಫಿಮೇಲ್ ಮಾಡಿ. ಅದಾದ ನಂತರ ಮೀಸಲಾತಿ ವರ್ಗ ಕೇಳಿದ್ದಾರೆ. ನಿಮ್ಮ ಯಾವ ಕ್ಯಾಟಗರಿಯಲ್ಲಿ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ತಿದ್ದೀರಿ ನಿಮ್ಮ ಕ್ಯಾಟಗರಿಯನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಕ್ಯಾಟಗರಿ ಸೆಲೆಕ್ಷನ್ ಆದ ನಂತರ ಒಂದು ಕ್ಯಾಟಗರಿಯ ಒಂದು ಕಾಸ್ಟ್ ಇನ್ಕಮ್ನ ID ನಂಬರನ್ನು ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತದೆ ನೋಡಿ. ಅದಾದ ನಂತರ ಒಂದು ಡೇಟ್ ಆಫ್ ಬರ್ತನ್ನು ಇಲ್ಲಿಂದ ನೀವು ಫಿಲ್ ಮಾಡಬೇಕಾಗುತ್ತದೆ. ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ಗಳನ್ನು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಅಡ್ರೆಸ್ಸನ್ನು ಕಂಪ್ಲೀಟಾಗಿ ನಿಮ್ಮ ಮನೆ ಅಡ್ರೆಸ್ಸನ್ನು ಇಲ್ಲಿ ನೀವು ಫಿಲ್ ಮಾಡ್ಕೋಬೇಕು. ಅದಾದ ನಂತರ ನಿಮ್ಮ ಒಂದು ತಾಲೂಕಿನ ಮಾಹಿತಿಯನ್ನು ಇಲ್ಲಿ ಫಿಲ್ ಮಾಡಿ. ಅದಾದ ನಂತರ ನಿಮ್ಮ ಒಂದು ಡಿಸ್ಟಿಕ್ ಆದ ನಂತರ ಕರ್ನಾಟಕ ತಾನೇ ತಗೊಳುತ್ತೆ. ನಿಮ್ಮ ಪಿನ್ ಕೋಡನ್ನು ಇಲ್ಲಿಂದ ನೀವು ಫಿಲ್ ಮಾಡಿ. ಆಮೇಲೆ ಈ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕರೆಸ್ಪಾಂಡೆನ್ಸ್ ಅಡ್ರೆಸ್ಸು ಎರಡೂ ಸೇಮ್ ಆಗಿದ್ದಲ್ಲಿ ಇದನ್ನು ಇಲ್ಲಿಂದ ನೀವು ಎಸ್ ಮಾಡ್ಕೊಳ್ಳಿ. ಈ ಕೆಳಗಿನ ಮಾಹಿತಿ ಎಲ್ಲ ಆಟೋಮೆಟಿಕ್ ಫಿಲ್ ಆಗುತ್ತೆ. ಅದಾದ ನಂತರ ಇಲ್ಲಿ ಮೊಬೈಲ್ ನಂಬರನ್ನು ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ ನೋಡಿ. ಮೊಬೈಲ್ ನಂಬರ್ ಹಾಕಿ ಮತ್ತು ಚಾಲ್ತಿಯಲ್ಲಿರುವ ಒಂದು ಇಮೇಲ್ ವಿಳಾಸ ಕೂಡ ಇಲ್ಲಿ ನೀವು ಕೊಡಬೇಕಾಗುತ್ತೆ.
ಇಮೇಲ್ ವಿಳಾಸ ಕೊಡಬಹುದು. ನೆಕ್ಸ್ಟ್ ಇಲ್ಲಿ ಆರ್ ಯು ಮ್ಯಾರಿಡ್ ಅಂತ ಕೇಳಿದ್ದಾರೆ. ನಿಮ್ಮ ಮದುವೆ ಆಗಿದ್ದಲ್ಲಿ ಎಸ್ ಮಾಡಿ, ಇಲ್ಲವಾಗಿದ್ದಲ್ಲಿ ನೋ ಇರಲಿ. ಆಮೇಲೆ ಮೀಸಲಾತಿ ವರ್ಗಗಳು ಯಾವ್ಯಾವ ನೋಡಿ. ಇಲ್ಲಿ ನೀವು ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದಲ್ಲಿ ಇಲ್ಲಿಂದ ಎಸ್ ಮಾಡ್ಕೋಬೇಕು. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಾಗಿದ್ದಲ್ಲಿ ಕೂಡ ಎಸ್ ಮಾಡ್ಕೋಬೇಕು. ಇಲ್ಲಿ PDP ಯೋಜನಾ ಆಧಾರಿತ ಅಭ್ಯರ್ಥಿಗಳಾಗಿದ್ದಲ್ಲಿ ಎಸ್ ಮಾಡಿ, ಇಲ್ಲವಾಗಿದ್ದಲ್ಲಿ ನೋ. ಅದಾದ ನಂತರ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳು, ನೀವು ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಾಗಿದ್ದರೆ ಎಸ್ ಮಾಡಿಕೊಂಡು ಇಲ್ಲಿ ನಿಮ್ಮ ಕ್ಯಾಟಗರಿಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತದೆ. ಅದರ ನಂತರ ಎಕ್ಸ್ ಮಿಲಿಟರಿ ಪರ್ಸನ್, ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದಲ್ಲಿ ನೀವು ಎಸ್ ಮಾಡ್ಕೊಳ್ಳಿ, ಇಲ್ಲವಾಗಿದ್ದಲ್ಲಿ ನೋ ಕೂಡ ಮಾಡಬಹುದು. ಆರ್ ಯು ಕ್ಲೈಮಿಂಗ್ ಕರ್ನಾಟಕ ಒಂದು ಕಲ್ಯಾಣ ಇಲಾಖೆಯನ್ನು KKR ಅಂದರೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಈ ಆಪ್ಷನನ್ನು ಎಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಅದರ ನಂತರ ಇಲ್ಲಿ ಒಂದು ಏಜ್ ರಿಲ್ಯಾಕ್ಸೇಷನ್ ಬಯಸುವ ಅಭ್ಯರ್ಥಿಗಳು ಇಲ್ಲಿಂದ ನೀವು ಎಸ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಬಂದು ನೋಡಿ SSLC ರಿಜಿಸ್ಟ್ರೇಷನ್ ನಂಬರನ್ನು ಕೇಳ್ತಾ ಇದ್ದಾರೆ. ಅಲ್ಲಿಂದ ನೀವು SSLC ರಿಜಿಸ್ಟ್ರೇಷನ್ ನಂಬರ್ ಕೂಡ ಇಲ್ಲಿ ಒಂದು ಫಿಲ್ ಮಾಡಬೇಕಾಗುತ್ತೆ ನೋಡಿ. SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಇಲ್ಲಿ ವಿದ್ಯಾರ್ಥಿ ನೋಡಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ದ್ವಿತೀಯ PUCಯಲ್ಲಿ ಗಳಿಸಿದ ಒಟ್ಟು ಅಂಕಗಳು ಎಷ್ಟು ನೀವು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದೀರಿ ಅದನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ ಮಾರ್ಕ್ಸು ಮತ್ತು ನಿಮ್ಮ ಬೋರ್ಡನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತದೆ ನೋಡಿ, ಯಾವ ಬೋರ್ಡಿಂದ ನೀವು ಅರ್ಜಿಗಳನ್ನು ಸಲ್ಲಿಸಿದ್ದೀರಿ. ಇಲ್ಲಿ ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದಲ್ಲಿ ಇದನ್ನು ಎಸ್ ಮಾಡ್ಕೋಬೇಕು. ಪ್ರೆಸೆಂಟ್ಲಿ ಕೆಲಸ ವಹಿಸ್ತಿದ್ದರೆ ಇದನ್ನು ಎಸ್ ಮಾಡ್ಕೋಬೇಕು. ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕೂಡ ಕೇಳಿದ್ದಾರೆ, ಅದನ್ನು ಫಿಲ್ ಮಾಡ್ಕೋಬೇಕು ನೋಡಿ. ಆಧಾರ್ ಕಾರ್ಡಿನ ಒಂದು ಕೊನೆಯ 4 ಡಿಜಿಟ್ಗಳನ್ನು ಇಲ್ಲಿ ನೀವು ಫಿಲ್ ಮಾಡ್ಕೋಬೇಕು. 12 ಅಂಕೆ ಫಿಲ್ ಮಾಡೋದು ಅವಶ್ಯವಿರುವುದಿಲ್ಲ. ಆಧಾರ್ ಕಾರ್ಡಿನ ಕೊನೆಯ 4 ಡಿಜಿಟ್ಗಳನ್ನು ಇಲ್ಲಿ ಫಿಲ್ ಮಾಡಬೇಕು. ಕೊನೆಯದಾಗಿ ಇಲ್ಲಿ ನಿಮ್ಮ ಒಂದು ಪರೀಕ್ಷೆ ಬರೆಯಲು ಬೇಕಾಗಿರುವ ಒಂದು ಎಕ್ಸಾಮ್ ಸೆಂಟರನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ವೀಕ್ಷಕರೇ, ನೀವು ಅರ್ಜಿ ಸಲ್ಲಿಸುವ ಜಿಲ್ಲೆ ಬೇರೆ ಆಗಬಹುದು, ಎಕ್ಸಾಮ್ ಸೆಂಟರ್ ಕೂಡ ನೀವು ಬೇರೆ ಕಡೆ ನಿಮಗೆ ಸಮೀಪವಿರುವ ಎಕ್ಸಾಮ್ ಸೆಂಟರ್ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಕೊನೆಯದಾಗಿ ಇಲ್ಲಿ ವಾರ್ಷಿಕ ಆದಾಯವನ್ನು ಇಲ್ಲಿಂದ ನೀವು ಫಿಲ್ ಮಾಡಬೇಕಾಗುತ್ತದೆ. ಆಮೇಲೆ ಇದೊಂದು ಡಿಕ್ಲೇರೇಷನ್ನ ಕ್ಲಿಕ್ ಮಾಡಿ ಇಲ್ಲಿ ಪ್ರಿವ್ಯೂ ಬಟನನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತದೆ. ಪ್ರಿವ್ಯೂಯಲ್ಲಿ ನೋಡಿ ಎಲ್ಲ ನೀವು ತುಂಬಿರುವ ಮಾಹಿತಿ ಒಂದು ಸಾರಿ ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಎಲ್ಲ ಮಾಹಿತಿ ಸರಿಯಾಗಿದ್ದಲ್ಲಿ ನೀವು ಇಲ್ಲಿ ಕ್ಯಾಪ್ಚಾ ಹಾಕಿ ಸೇವ್ ಮಾಡಬಹುದು. ಏನಾದರೂ ತಿದ್ದುಪಡಿ ಅವಶ್ಯವಿದ್ದಲ್ಲಿ ಎಡಿಟ್ ಆಪ್ಷನ್ ಮೂಲಕ ಇನ್ನೊಂದು ಸರಿ ಕೂಡ ನೀವು ಎಡಿಟ್ ಕೂಡ ಮಾಡಬಹುದು. ಇದೇ ಕೊನೆಯದಾಗಿ ನಿಮಗೆ ಚಾನ್ಸ್ ಇರುತ್ತೆ. ಒಂದು ಸರಿ ಅಪ್ಲಿಕೇಶನ್ ಸಬ್ಮಿಟ್ ಆದ ತಕ್ಷಣ ಏನು ಆ ಮಾಹಿತಿ ತಿದ್ದಲು ಅವಕಾಶವಿರುವುದಿಲ್ಲ. ಪ್ರಿವ್ಯೂವನ್ನು ಸರಿಯಾಗಿ ನೋಡಿಕೊಂಡು ಫೈನಲ್ ಆಗಿ ಸಬ್ಮಿಟನ್ನು ಇಲ್ಲಿ ಮಾಡಬೇಕಾಗುತ್ತದೆ. ಕ್ಯಾಪ್ಚಾ ಹಾಕಿ ಸೇವ್ ಚೇಂಜಸ್ ಅಂತ ಇಲ್ಲಿ ಕೊಡಬೇಕು. ಇದಾದ ನೋಡಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಅಪ್ಲಿಕೇಶನ್ ನಂಬರ್ ಕೂಡ ಇಲ್ಲಿ ತಮಗೆ ಕೊಡಲಾಗುತ್ತದೆ. ಇದನ್ನು ನೀವು ಒಂದ್ಸರಿ ಬರೆದುಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರೊಸೆಸ್ನಲ್ಲಿ ಇದು ತಮಗೆ ಹೆಲ್ಪ್ ಆಗೋಲ್ಲಿದೆ. ಈಗ ಮೊದಲನೇಗೆ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಈಗ ಫೋಟೋ ಮತ್ತು ಸಿಗ್ನೇಚರನ್ನು ಇಲ್ಲಿಂದ ನೀವು ಅಪ್ಲೋಡ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಅಪ್ಲಿಕೇಶನ್ ID ಹಾಕಿ ಡೇಟ್ ಆಫ್ ಬರ್ತನ್ನು ಹಾಕಬೇಕು. ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲೋಡ್ ಫೋಟೋ ಮತ್ತು ಸಿಗ್ನೇಚರನ್ನು ಕೇಳ್ತಾ ಇದೆ. ಫೋಟೋ ಬಂದುಬಿಟ್ಟು ನೋಡಿ 100 KB ಒಳಗೆ ಇರಬೇಕು. ಸಿಗ್ನೇಚರ್ ಕೂಡ 100 KB ಒಳಗೆ JPG ಫಾರ್ಮೆಟಲ್ಲಿ ನೀವು ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಫೋಟೋ ಸಿಗ್ನೇಚರ್ ಅಪ್ಲೋಡ್ ಆದ ತಕ್ಷಣ ಇಲ್ಲಿ ಸೇವ್ ಮಾಡ್ಕೊಳ್ಳಿ. ಸೇವ್ ಆದ ತಕ್ಷಣ ಮತ್ತೆ ಹೋಮ್ಗೆ ಬನ್ನಿ. ಫೋಟೋ ಸಿಗ್ನೇಚರ್ ಅಪ್ಲೋಡ್ ಆಗಿದೆ. ಇವಾಗ ಶುಲ್ಕ ಪಾವತಿ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಒಂದು ಐಡಿಯನ್ನು ಫಿಲ್ ಮಾಡಿ ಡೇಟ್ ಆಫ್ ಬರ್ತ್ಗಳನ್ನು ಹಾಕಿ ಇಲ್ಲಿಂದ ಫಾರ್ಮನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತದೆ. ಇಲ್ಲಿ ನೋಡಿ ಡೈರೆಕ್ಟಾಗಿ UPIಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ QR ಕೋಡ್ ತೋರಿಸುತ್ತೆ. ನೀವು ಫೋನ್ಪೇ, ಗೂಗಲ್ ಪೇ ಮೂಲಕ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ಅರ್ಜಿ ಶುಲ್ಕ ಕೂಡ ನೀವು ಪಾವತಿ ಮಾಡಬಹುದು. ವೀಕ್ಷಕರ, ಈ ಮಾಹಿತಿ ತಮಗೆ ಇಷ್ಟಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲ ಅಭ್ಯರ್ಥಿಗಳಿಗೆ ತಲುಪುವಂತೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.